ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತು ಅದರ ಕಾರ್ಯಕರ್ತರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಚಡ್ಡಿ ಸಂಘಟನೆ ಅಂತ ಗೇಲಿ ಮಾಡೋದನ್ನ ನಾವೆಲ್ಲ ನೋಡ್ತಾನೆ ಇದ್ದೇವೆ. RSS ಮಾತ್ರ ಹಾಗೆ ಹೇಳುವವರ ಬಗ್ಗೆ, ಗೇಲಿ ಮಾಡುವವರ ಬಗ್ಗೆ ತುಂಬಾ ಏನು ತಲೆ ಕೆಡಿಸಿಕೊಂಡಿಲ್ಲ. ತನ್ನ ಪಾಡಿಗೆ ತಾನು ರಾಷ್ಟ್ರ ಕಟ್ಟುವ ಕೆಲಸ ಮಾಡ್ತಾನೆ 100 ವರ್ಷದ ಮೈಲಿಗಲ್ಲನ್ನ ದಾಟಿ ಮುಂದುವರಿತಾ ಇದೆ. ಆದ್ರೆ ನಿಮಗ್ ಗೊತ್ತಾ, RSS ಅನ್ನ ಚಡ್ಡಿ ಸಂಘಟನೆ ಅಂತ ಗೇಲಿ ಮಾಡುವ ಕಾಂಗ್ರೆಸ್ ಪಕ್ಷದ್ದು ಕೂಡ ಒಂದು ಚಡ್ಡಿ ಸಂಘಟನೆ ಇದೆ ಅಂತ? ಹೌದು, RSS 1925ರಲ್ಲಿ ಸ್ಥಾಪಿಸಲ್ಪಟ್ಟರೆ ಅದಕ್ಕೂ 1 ವರ್ಷ ಮೊದಲೇ ಅಂದ್ರೆ 1924ರಲ್ಲೇ ಕಾಂಗ್ರೆಸ್ ಸೇವಾದಳ ಅನ್ನುವಂತಹ ಸಂಘಟನೆ ಒಂದು ಸ್ಥಾಪಿಸಲ್ಪಟ್ಟಿತ್ತು ಮತ್ತು ಆ ಸಂಘಟನೆಯ ಸಮವಸ್ತ್ರ ಕೂಡ ಚಡ್ಡಿಯೇ. ಆ ಸಂಘಟನೆಯ ಮೊದಲ ಅಧ್ಯಕ್ಷರು ಯಾರು ಗೊತ್ತಾ? ಸ್ವತಃ ಪಂಡಿತ್ ಜವಾಹರ್ಲಾಲ್ ನೆಹರು. ಹಾಗಾದ್ರೆ ಕಾಂಗ್ರೆಸ್ ಪಕ್ಷದ ನೇರ ಬೆಂಬಲ, ಅಧಿಕಾರ ಬಲ ಎಲ್ಲವೂ ಇದ್ದಾಗ್ಯೂ RSS ಜೊತೆಯಲ್ಲೇ ಜನ್ಮ ತಳೆದಿದ್ದಂತಹ ಇನ್ನೊಂದು ಚಡ್ಡಿ ಸಂಘಟನೆ ಯಾಕೆ ಜನರ ಮನಸ್ಸನ್ನ ಗೆಲ್ಲುವಲ್ಲಿ ವಿಫಲ ಆಯಿತು? ಯಾಕೆ RSS ನಷ್ಟು ಸದೃಢವಾಗಿ ಬೆಳೆದು ನಿಲ್ಲಲು ಸೋತು ಹೋಯಿತು? ಕಾಂಗ್ರೆಸ್ ಸೇವಾದಳಕ್ಕೆ ರಾಜಕೀಯ ಮತ್ತು ಹಣಕಾಸಿನ ಬೆಂಬಲ ಸಾಕಷ್ಟಿತ್ತು, ಆದರೆ RSSಗೆ ಅದಿರಲಿಲ್ಲ. ಆದರೂ ಈ 100 ವರ್ಷಗಳಲ್ಲಿ RSS ಈ ದೇಶದ ಮನೆಯನ್ನು ತಲುಪಿದೆ. ಕಾಂಗ್ರೆಸ್ ಸೇವಾದಳದ ಬಗ್ಗೆ ಹೆಚ್ಚಿನ ಭಾರತೀಯರಿಗೆ ಯಾವ ಮಾಹಿತಿಯೂ ಇಲ್ಲ. ಕಾರಣ ಏನು? ಇದಕ್ಕೆಲ್ಲ ಕಾರಣವನ್ನ ತಿಳಿಯಬೇಕಾದ್ರೆ ನಾವು ಮೊದಲು RSS ಮತ್ತು ಕಾಂಗ್ರೆಸ್ ಸೇವಾದಳ ಇವೆರಡನ್ನೂ ಒಟ್ಟಿಗೆ ಇಟ್ಟು ಒಂದೊಂದು ಅಂಶವನ್ನು ಹೋಲಿಕೆ ಮಾಡಿ ನೋಡಬೇಕು. ಮೊದಲೇ ಹೇಳಿದ ಹಾಗೆ RSS ಮತ್ತು ಸೇವಾದಳ ಒಂದೇ ವರ್ಷದ ಅಂತರದಲ್ಲಿ ಪ್ರಾರಂಭವಾದಂತಹ ಸಂಘಟನೆಗಳು. RSS ಮತ್ತು ಸೇವಾದಳ ಇವೆರಡರ ಸಮವಸ್ತ್ರವೂ ಕೂಡ ಚಡ್ಡಿಯೇ ಆಗಿತ್ತು. ಇಲ್ಲಿ ಒಂದು ತಮಾಷೆಯ ವಿಷಯ ಏನು ಗೊತ್ತಾ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾಗಿದ್ದು ನಾಗಪುರದಲ್ಲಿ. ಆದ್ದರಿಂದ RSS ಮೇಲಿನ ದ್ವೇಷ ಹೊಂದಿರುವ ಕೆಲವರು ನಾಗಪುರವನ್ನ ಹಾವಿನಪುರ ಅಂತಲೂ ಕರೀತಾರೆ. ಆದರೆ ಕಾಂಗ್ರೆಸ್ ಸೇವಾದಳ ಸ್ಥಾಪನೆಯಾಗಿದ್ದು ಕೂಡ ಅದೇ ಹಾವಿನಪುರದಲ್ಲಿ, ಅಲ್ಲಲ್ಲ ನಾಗಪುರದಲ್ಲಿ ಅನ್ನೋದು ಅವರಿಗೆ ಗೊತ್ತಿದ್ದ ಹಾಗಿಲ್ಲ. ನೈಸರ್ಗಿಕ ಬಿಕ್ಕಟ್ಟುಗಳ ಸಂದರ್ಭದಲ್ಲಿ ಮತ್ತು ವಿಪತ್ತು ಪರಿಹಾರ ಕಾರ್ಯಾಚರಣೆಗಳಲ್ಲಿ ಕಾಂಗ್ರೆಸ್ ಸೇವಾದಳ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳಲಾಗುತ್ತದೆ. ಆದರೂ ಕೂಡ ಅಂತಹ ಸಂದರ್ಭದಲ್ಲಿ ತಟ್ಟನೆ ಪ್ರತಿಯೊಬ್ಬ ಭಾರತೀಯನ ಕಣ್ಣೆದುರಿಗೆ ಬರುವುದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವೇ ಹೊರತು ಕಾಂಗ್ರೆಸ್ ಸೇವಾದಳ ಅಲ್ಲ. ಸೇವಾದಳದ ಪ್ರಮುಖ ಕರ್ತವ್ಯಗಳು ಅಂದರೆ ಕಾಂಗ್ರೆಸ್ ಪಕ್ಷದ ರಾಜಕೀಯ ರ್ಯಾಲಿಗಳು, ಸಮಾವೇಶಗಳು ಮತ್ತು ಇತ್ತೀಚೆಗೆ ನಡೆದ ಭಾರತ್ ಜೋಡೋ ಯಾತ್ರೆಯಂತಹ ಕಾಂಗ್ರೆಸ್ ಕಾರ್ಯಕ್ರಮಗಳಿಗೆ ಸೇವೆಯನ್ನು ಒದಗಿಸುವಂಥದ್ದು. RSS ಮತ್ತು ಕಾಂಗ್ರೆಸ್ ಸೇವಾದಳಕ್ಕಿರುವ ಇನ್ನೊಂದು ಪ್ರಮುಖ ವ್ಯತ್ಯಾಸ ಅಂದ್ರೆ RSS ಮುಖ್ಯಸ್ಥರನ್ನ ಸ್ವತಃ RSS ಆರಿಸಿಕೊಳ್ಳುತ್ತೆ. ಸೇವಾದಳದ ಮುಖ್ಯಸ್ಥರನ್ನ ಆಯ್ಕೆ ಮಾಡೋದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್. RSS ನ ಸ್ಥಾಪನೆಯ ಮುಖ್ಯ ಉದ್ದೇಶ ಹಿಂದೂ ರಾಷ್ಟ್ರದ ಸೇವೆ ಮತ್ತು ವ್ಯಕ್ತಿ ನಿರ್ಮಾಣ ಆಗಿದ್ರೆ, ಸ್ಥಾಪನೆಯಾದಾಗ ಸೇವಾದಳದ ಉದ್ದೇಶ ಕೂಡ ಅದೇ ಆಗಿತ್ತು. ಇನ್ನೊಂದು ಮುಖ್ಯ ಆಸಕ್ತಿದಾಯಕ ವಿಷಯ ಏನಂದ್ರೆ, ಕಾಂಗ್ರೆಸ್ ಸೇವಾದಳದ ಮೊದಲ ಹೆಸರು ಹಿಂದೂಸ್ತಾನಿ ಸೇವಾ ಮಂಡಲ ಅನ್ನೋದಾಗಿತ್ತು. ಅಂದರೆ ಹಿಂದೂಸ್ತಾನದ ಸೇವೆಗಾಗಿ ಮುಡಿಪಾಗಿರುವ ಸಂಘಟನೆ ಅಂತ. ಆದರೆ 1931 ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯು ಇದನ್ನ ಔಪಚಾರಿಕವಾಗಿ ಕಾಂಗ್ರೆಸ್ ಸೇವಾದಳ ಅಂತ ಮರುನಾಮಕರಣ ಮಾಡುವ ಮೂಲಕ ಹಿಂದೂಸ್ತಾನದ ಸೇವೆಗಾಗಿ ಪ್ರಾರಂಭಿಸಲಾಗಿದ್ದ ಆ ಸಂಘಟನೆಯನ್ನ ಕಾಂಗ್ರೆಸ್ ಪಕ್ಷದ ಸೇವೆಗಾಗಿ ಮೀಸಲಿಡಲಾಯಿತು. ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಅದರ ನಾಯಕರಿಗೆ ಕಾರ್ಯಕರ್ತರನ್ನ ತಯಾರು ಮಾಡಿ ಕಳಿಸೋದು ಮತ್ತು ಅವರ ಸೇವೆ ಮಾಡುವುದಷ್ಟೇ ಅದರ ಪ್ರಮುಖ ಕೆಲಸ ಅಂತ ಘೋಷಿಸಲಾಯಿತು. ಆಗಲೇ ಅದು ಸಾಮಾನ್ಯ ಭಾರತೀಯರ ವಿಶ್ವಾಸವನ್ನ ಕಳೆದುಕೊಂಡಿತು. ಈಗಲೂ ಕೂಡ RSS ಗಿಂತಲೂ 1 ವರ್ಷ ಹಿರಿಯ ಚಡ್ಡಿ ಸಂಘಟನೆಯಾಗಿರುವಂತಹ ಕಾಂಗ್ರೆಸ್ ಸೇವಾದಳ ಕಾಂಗ್ರೆಸ್ ಪಕ್ಷದ ಆಂತರಿಕ ವಲಯಕ್ಕಷ್ಟೇ ಪರಿಚಿತವೇ ಹೊರತು ಸಾಮಾನ್ಯ ಭಾರತೀಯನಿಗೆ ಅದರ ಹೆಸರೇ ಗೊತ್ತಿಲ್ಲ.